ಗೈಸ್ ತುಂಬಾ ಭಯ ಆಗ್ತಾ ಇದೆ, ಇಲ್ಲಿ ಯಾರು ಇಲ್ಲ. ಅಂಡ್ ಪ್ಲೀಸ್ ಬಾರ್ಗೇನ್ as much as you can. ಇಲ್ಲಿ ಚೆನ್ನಾಗಿ ಬಾರ್ಗೇನ್ ಮಾಡಿ reduce price. ಈ ಕಡೆಯಿಂದ ಬಿಲ್ಲಿಂಗ್ ಆಗ್ತಾ ಇದ್ರೆ ನಾವು ಈ ಕಡೆಯಿಂದ ತಿಂತಾ ಇದೀವಿ. ಹೊಟ್ಟೆ ಹಸ್ವಾಗ್ತದೆ. ಒಬ್ಬೊಬ್ಬರೇ ಅವ್ರವ್ರ ಕೆಲಸ ಮಾಡ್ತಾ ಇದ್ದಾರೆ, ಎದ್ದು ಐನಿಂಗ್ ಮಾಡಿಕೊಂಡು ಫ್ರೆಶನ್ ಅಪ್ ಆಗಿ ಇವತ್ತು ನಾವು ಹೊರಡಬೇಕು. ಐ ಹೋಪ್ ಇವತ್ತಿನ ದಿನ ಚೆನ್ನಾಗಾಗುತ್ತೆ. ಫಸ್ಟ್ ಸ್ಪಾಟ್ ಬ್ರೇಕ್ಫಾಸ್ಟ್ ಮಾಡಬೇಕಲ್ವಾ, ಅದನ್ನು ಹುಡ್ಕೊಂಡು ಬಂದ್ವಿ. ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಕ. ವೆಲ್ಕಮ್ ಟು ದ ಚಾನೆಲ್. ಇವತ್ತು ಆಕ್ಚುಲಿ ನಮ್ಮ ಡೇ 2 ಲಂಕಾವಿ ಹೋಗಬೇಕು ಇವತ್ತು. ಆ್ಯಂಡ್ ಎವ್ರಿಥಿಂಗ್ ಇಸ್ ಗೋಯಿಂಗ್ ಸೂಪರ್ ಗುಡ್ ಆಯ್ತಾ. ಸೊ ಎಲ್ಲರೂ ಖುಷಿಯಿಂದ ಇದ್ದೀವಿ. ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅನ್ಕೋತಾರೆ. ವಿ ಹ್ಯಾವ್ ಅ ಟಿಕೆಟ್ಸ್. 13 ಟಿಕೆಟ್ ಇತ್ತು ಆ್ಯಂಡ್ ವಿ ಜಸ್ಟ್ ಗಾಟ್ ಲಕ್ಕಿ ಟು ಗೆಟ್ 4 ಟಿಕೆಟ್ಸ್ ಅದರಲ್ಲಿ. ಆ್ಯಂಡ್ ಇವಾಗ ಫುಡ್ ಬರುತ್ತೆ ಆ್ಯಂಡ್ 1 o'clock ಶಾಪಲ್ಲಿ ಇರ್ತೀವಿ ನಾವು. ಬೆಳಿಗ್ಗೆದೇನೂ ವೀಡಿಯೋ ಮಾಡಿಲ್ಲ, ಫುಲ್ ಟೆನ್ಷನ್. ಯಾಕೆ ಅಂದರೆ ಲಾಸ್ಟ್ ವೀಡಿಯೋ ನೋಡಿದರೆ ನಿಮ್ಗೆ ಗೊತ್ತಾಗಿರುತ್ತೆ ಹೆಂಗಿತ್ತು ಫಸ್ಟ್ ಡೇ ಅಂತ. ಇವತ್ತೇನಾಗಿತ್ತು ಅಂದರೆ ನಾವು ಇನ್ನೇನು 500 ಸೀಟ್ ಇದೆ ಒಂದು ಬೋಟಲ್ಲಿ. 500 ಸೀಟಲ್ಲಿ ಅಂದರೆ ಆರಾಮದಲ್ಲಿ ನಮಗೆ ಸಿಗುತ್ತೆ, ಮುಂಚೆನೇ ಬುಕ್ ಮಾಡೋದು ಬೇಡ ಅಂತ ಸುಮ್ಮನಾಗಿದ್ವಿ. ಬೆಳಗಿನ ಜಾವ ನೋಡ್ತೀವಿ 13 ಟಿಕೆಟ್ಸ್ ಮಾತ್ರ ಉಳಿದಿದೆ, ಅದು ಸೋಲ್ಡ್ ಔಟ್ ಆದರೆ ನಾವು ಮತ್ತೆ ಇಲ್ಲಿರಬೇಕು ಅಂತ ಬೇಗ ಎದ್ದು ಟಿಕೆಟ್ಸ್ನ ಅಲ್ಲೇ ಹೋಗಿ ಪರ್ಚೇಸ್ ಮಾಡಿ ಮತ್ತೆ ರೂಮಿಗೆ ಬಂದು ಫ್ರೆಶನ್ ಅಪ್ ಆಗಿ ಇವಾಗ ಬೋರ್ಡ್ ಮಾಡಿರುವಂಥ ಖುಷಿ. ಫೈನಲಿ ನಾವು ಈ ಬೋಟ್ನ ಫೆರಿನ ಬೋರ್ಡ್ ಮಾಡಿದ್ದಾಯಿತು. ಆ್ಯಂಡ್ 500 ಸೀಟ್ಸ್ ಇದೆ ಆ್ಯಂಡ್ ಎಲ್ಲ 500 ಸೀಟ್ಸ್ ಫುಲ್ ಆಗಿದೆ ಅಲ್ವಾ. ಆಲ್ಸೋ ಇಟ್ಸ್ ಅ ಕಂಪ್ಲೀಟ್ AC, ಲೈಫ್ ಜಾಕೆಟ್ಸ್ ಇದೆ, ಫುಡ್ ಎಲ್ಲನೂ ಇದೆ. 1.5 hour ಡ್ರೈವ್ ಇದೆ. ಐ ಆಮ್ ಸೂಪರ್ ಹ್ಯಾಪಿ ಅಂಡ್ ಎಕ್ಸೈಟೆಡ್. ನಾನು ಲಂಕಾವಿ ಫೈನಲಿ ಕಷ್ಟಪಟ್ಟು ನಾವಿದ್ದಿದ್ದು ಕೋಲಾಖದ ಅನ್ನೋ ಜಾಗದಲ್ಲಿ. ಅಲ್ಲಿಂದ ಲಂಕಾವಿಗೆ 1.5 ಗಂಟೆ ಫೆರಿನಲ್ಲಿ. ಆ್ಯಂಡ್ ಒಬ್ಬೊಬ್ಬರಿಗೆ 900 ಆಗಿತ್ತು ಟಿಕೆಟ್ ಪ್ರೈಸ್. ನೀವು ಲಂಕಾವಿಗೆ ಬರಬೇಕಂದ್ರೆ ವೀಕೆಂಡ್ಸ್ ಬರಬೇಡಿ ಆಯಿತಾ, ಫುಲ್ ರಶ್ ಇರುತ್ತೆ ಅಲ್ವಾ. ವೀಕ್ ಡೇಸ್ ಬನ್ನಿ. ಬಟ್ ಒನ್ ಆಫ್ ದಿ ಅಫೋರ್ಡೆಬಲ್ ಇಂಟರ್ನ್ಯಾಷನಲ್ ವೆಕೇಷನ್ ಮಾಡಬೇಕಂದ್ರೆ ಈ ಜಾಗಕ್ಕೆ ನೀವು ಬರಬೇಕಾಗತ್ತೆ. ಪ್ಲೇಸ್ ಏನಕ್ಕೆ ತುಂಬ ಅಫೋರ್ಡೆಬಲ್ ಆಗುತ್ತೆ ಇಂಟರ್ನ್ಯಾಷನಲ್ ಟ್ರಿಪ್ ಮಾಡೋದಕ್ಕಂದ್ರೆ ಸ್ಟೇ, ಫ್ಲೈಟ್, ಫುಡ್ ಎಲ್ಲನೂ ರೀಸನೇಬಲ್ ಪ್ರೈಸಲ್ಲಿರುತ್ತೆ. ಸೊ ನೀವು 50,000 ಒಳಗಡೆನೂ ಈ ಒಂದು ಟ್ರಿಪ್ನ ಕಂಪ್ಲೀಟ್ ಮಾಡ್ಬೋದು. ಎಲ್ಲರಿಗೂ ಆಸೆ ಇರುತ್ತಲ್ಲ, ವಿ ಶುಡ್ ಡೂ ದಟ್ 1 ಇಂಟರ್ನ್ಯಾಷನಲ್ ಟ್ರಿಪ್ ಅಂತ. ಸೊ ಆಸೆ ಇದ್ದರೆ ಡೆಫಿನೆಟ್ಲಿ ಈ ಕಂಟ್ರಿನ ನಿಮ್ಮ ವಿಶ್ ಲಿಸ್ಟ್ಗೆ ಹಾಕೋಬೋದು. ಲಂಕಾವಿ ಅನ್ನೋ ಐಲ್ಯಾಂಡಲ್ಲಿ ನಾವು ಸ್ಟೇ ಆಗಬೇಕು, ಎಲ್ಲ ಆ್ಯಕ್ಟಿವಿಟೀಸ್ನ ಎಕ್ಸ್ಪ್ಲೋರ್ ಮಾಡಬೇಕು. ಆ ಥರ ಬಂದರೆ ಮಾತ್ರ ತಾನೇ ವರ್ತ್ ಇಟ್ ಅನಿಸುತ್ತೆ. ಬಟ್ ನಮಗೆ ಅದು ಮಾಡೋದಕ್ಕಾಗಲ್ಲ. ಇನ್ನು ಉಳಿದಿರೋದು ಅರ್ಧ ದಿನದಲ್ಲಿ ನಾವು ಏನು ಮಾಡ್ಬೋದು ನೋಡೋಣ. ಬಟ್ ಆನ್ ದ ವೇ ಹೋಗ್ತಾ ಬ್ಯೂಟಿಫುಲ್ ಆಗಿರುವಂಥ ಸಿನಿಕ್ ವ್ಯೂಸ್ ಎಲ್ಲ ಸಿಗುತ್ತೆ. ನೀವು ಮಾಲ್ಡೀವ್ಸ್ ಹೋಗಬೇಕು, ಬಟ್ ಅದು ತುಂಬ ಎಕ್ಸ್ಪೆನ್ಸಿವ್ ಅನಿಸಿದ್ರೆ ನೀವು ಮಲೇಷ್ಯಾದಲ್ಲಿರುವಂಥ ಈ ಒಂದು ಲಂಕಾವಿ ಐಲ್ಯಾಂಡ್ಗೆ ಬರ್ಬೋದು. ಬಿಕಾಸ್ ಅಫೋರ್ಡೆಬಲ್ ಆಗಿರುತ್ತೆ. ಕಪಲ್ ಹನಿಮೂನ್ಗೆ ಒನ್ ಆಫ್ ದ ಬೆಸ್ಟ್ ಪ್ಲೇಸಸ್ ಅಂತ ಸಜೆಸ್ಟ್ ಮಾಡ್ತೀನಿ. ಹಾಗೆ ಹೊರಗಡೆ ಬಂದು ವ್ಯೂನ ಎಂಜಾಯ್ ಮಾಡಿ ಪಿಕ್ಚರ್ಸ್ನೆಲ್ಲ ತಗೊಂಡು ನಾವು ಒಳಗಡೆ ಬಂದು ಕೂತಾಗ ಗೊತ್ತಾಗಿದ್ದು ಫೆರಿನಲ್ಲಿ ಪ್ರತಿಯೊಂದು ಸೀಟ್ ನಂಬರ್ ಇತ್ತಲ್ಲ, ನಮ್ಮ ಸೀಟ್ ನಂಬರ್ ಇದಾಗಿತ್ತು. 500 ಜನ ಇರ್ಬೋದು ಗೊತ್ತಾ. ಆ್ಯಂಡ್ ನೀವು ಫೆರಿನಲ್ಲಿ ಟ್ರಾವೆಲ್ ಮಾಡಬೇಕು ಅಂದರೆ ಪ್ರೀ ಬುಕ್ ಮಾಡಿ ಆಯಿತಾ, ಇಲ್ಲ ಅಂದರೆ ನಿಮಗೂ ಮಿಸ್ ಆಗುತ್ತೆ. ಇಲ್ಲ ಅಂದರೆ ಡೈರೆಕ್ಟಾಗಿ ಇಂಡಿಯಾದಿಂದನೇ ಲಂಕಾವಿಗೆ ಹೊರಡಿ. ನಾವೇನು ಮಾಡಿದ್ವಿ, ಪ್ಲ್ಯಾನ್ ಆಗಿರಲಿಲ್ಲ, ಮಲೇಷ್ಯಾಗೆ ಹೋಗಬೇಕಾಗಿತ್ತು. ದಿಸ್ ವಾಸ್ ಲಾಸ್ಟ್ ಮಿನಿಟ್ ಅಲ್ವಾ. ಸೊ ಹಾಗಾಗಿ ಈ ಥರ ಆಯಿತು. ನಂದಲೆಸ್ ಈ ಒಂದು ವ್ಯೂನ ಎಂಜಾಯ್ ಮಾಡಿಕೊಂಡು ನಮಗೆ ಸಿಕ್ಕಿರುವಂಥ ಅವಕಾಶಕ್ಕೆ ನಾವು ಖುಷಿ ಪಡ್ಕೊಂಡು ರೀಚ್ ಆಗಿರುವಂಥ ಪ್ಲೇಸ್ ಲಂಕಾವಿ. 3 ಜನರು ಮುಖ ನೋಡಿ ಲಂಕಾವಿ ಲ್ಯಾಂಡ್ ಆಗಿದ್ದೀವಿ ಅಂತ ಭಾಳ ಖುಷಿನಲ್ಲಿದ್ದಾರೆ. 500 ಜನ ಇದ್ದಂಥ ಫೆರಿನಲ್ಲಿ ಒಬ್ಬೊಬ್ಬರು ಲಗೇಜ್ ಇಲ್ಲಿದೆ, ನಮ್ಮ ಲಗೇಜ್ನ ಹುಡ್ಕೊಂಡು ನಾವು ಬರಬೇಕು. ಬಟ್ ಈಸಿಲಿ ಸಿಗುತ್ತೆ ಆಯಿತಾ. ಪ್ರತಿದಿನ ಲೋಕಲೈಟ್ಸ್ ತುಂಬ ಜನ ಟ್ರಾವೆಲ್ ಮಾಡೋದ್ರಿಂದ ಈ ಸೀಟ್ಸ್ ಬೇಗನೆ ಆಕ್ಯುಪೈ ಆಗುತ್ತೆ. ಆ್ಯಂಡ್ ಬಂದಿರುವಂಥ ಖುಷಿ ಇದೆ. ಇನ್ನು ನಮ್ಮ ಫ್ರೆಂಡ್ನ ಭೇಟಿ ಆಗಬೇಕು ಆ್ಯಂಡ್ ಆಮೇಲೆ ನೋಡೋಣ. ಜಗತ್ತಲ್ಲೇ ಒನ್ ಆಫ್ ದ ಟಾಪ್ 9 ಐಲ್ಯಾಂಡ್ಸ್ ಲಿಸ್ಟಲ್ಲಿ ಲಂಕಾವಿ ಕೂಡ ಅಂಥ ಒಂದು ಐಲ್ಯಾಂಡ್ಗೆ ಬಂದಿರೋದು ಇವತ್ತು. ಕಷ್ಟಪಟ್ಟು ಫೈನಲಿ ವಿ ಹಿಯರ್. ನಾವು ಸುತ್ತಾಡಿ ಬಂದಿದ್ದೀವಿ, ನೀವು ಡೈರೆಕ್ಟಾಗೇ ಬರ್ಬೋದು. ಬಟ್ ಎನಿವೇ ನೋಡೋಣ ಇಫ್ ಇಟ್ಸ್ ವರ್ತ್ ಇಟ್ ಅಂತ. ಬೀಚ್ಗೆ ಹೋಗೋದಕ್ಕಾಗಲ್ಲ, ರೆಸಾರ್ಟ್ಗೆ ಹೋಗೋದಕ್ಕಾಗಲ್ಲ, ಇನ್ನೇನೇ ಇದ್ರೂ ಇಲ್ಲಿ ಡ್ಯೂಟಿ ಫ್ರೀ ಸ್ಟೋರ್ಸ್ನಲ್ಲಿ ಶಾಪಿಂಗ್ ಮಾಡ್ಬೋದು. ಅದು ಬಿಟ್ಟರೆ ಏನಾದರೂ ಒಂದು ರೀತಿಯ ಎಕ್ಸ್ಪೀರಿಯನ್ಸ್ನ ಕವರ್ ಮಾಡ್ಬೋದು. ಇಷ್ಟರಲ್ಲಿ ನಮ್ಮ ಫ್ರೆಂಡ್ ಬಂದರು, ಇವ್ರು ಮುಂಚೆನೇ ಇದ್ರು ಅಂತ ಹೇಳಿದ್ವಲ್ಲ ನಾವು, ಇವ್ರಿಗೋಸ್ಕರ ನಾವಿಲ್ಲಿ ಬಂದಿದ್ದು ಅಂತ. ಬಿಕಾಸ್ ಹೀ ಸೆಡ್ ಇಟ್ಸ್ ರಿಯಲಿ ಗುಡ್ ಅಂತ. ನೋಡೋಣ, ಎಕ್ಸ್ಪ್ಲೋರ್ ಮಾಡೋಣ. ಆ್ಯಂಡ್ ಹೇಳ್ತಾಯಿದ್ರು ತುಂಬ ಟೈಮ್ ಲೇಟಾಗಿ ಹೋಗಿದೆ, ನಮಗೇನೂ ನೋಡೋಕ್ಕಾಗಲ್ಲ, ಬೇಗ ಹೊರಡಿ ಅಂತ. ಇಷ್ಟರಲ್ಲೇ KFCಗೆ ಹೋಗಿ ಏನಾದರೂ ಆರ್ಡ್ರ್ ಮಾಡಬೇಕಂತ. ಬಿಕಾಸ್ 2 ದಿನ ಆಯಿತು ಹೊಟ್ಟೆಗೆ ಸರಿಯಾಗಿ ತಿಂದೆ. ನಾವು ಏನು ಸಿಗುತ್ತೆ ಅರ್ಜೆಂಟಲ್ಲಿ ಅದನ್ನೇ ತಗೋತಾ ಇದ್ವಿ. ಇವತ್ತು ಇದು ಫಸ್ಟ್ ಮೀಲ್ ಆಗಿತ್ತು. ಇನ್ನು ಮುಂದೆ ಎಂದಾದರೂ ರಿಲ್ಯಾಕ್ಸಿಂದ ಎಂಜಾಯ್ ಮಾಡಿಕೊಂಡು ಖುಷಿಯಿಂದ ಇರಬೇಕು ಅಂತ. ಆ್ಯಂಡ್ ಫಸ್ಟ್ ಶಾಪಿಗೆ ಬಂದ್ವಿ. ಸೊ ಲಂಕಾವಿನಲ್ಲಿ ಎಲ್ಲಾನು ಡ್ಯೂಟಿ ಫ್ರೀ. ಸೊ ನಿಮ್ಗೆಲ್ಲಾನು ಕಮ್ಮಿ ಪ್ರೈಸಲ್ಲಿ ಸಿಗುತ್ತೆ ಅಂತ ಇಲ್ಲಿ ಬಂದಿದ್ದೀವಿ ಆಯಿತಾ. 4 into 2 is how much? 80 rupees. ಇದು 80 ರೂಪೀಸಿಗೆ ಸಿಗ್ತಾ ಇದೆ. ಅದರ್ವೈಸ್ ಇದ್ರ ಕಾಸ್ಟ್ ಬಂದುಬಿಟ್ಟು 200 ಆದರೂ ಇದೆ.
ಸೊ ಹಾಗಾಗಿ ಇಲ್ಲಿ ಬಂದಿದ್ದೀವಿ. ಲೆಟ್ಸ್ ಸಿ ನಾನು ಏನು ತಗೋಬೋದು ಅಂತ, ಒಂದು ಸ್ವಲ್ಪ ತೊಗೊಂಡು ಹೋಗ್ತೀನಿ ಅಂತ ಫ್ಯಾಮಿಲಿಗೆ. ಸರಿಯಾಗಿ ನೋಟ್ ತಗೋಬೇಕು. ಸೊ ಇಲ್ಲಿ ನಾವು ಶಾಪ್ ಮಾಡಿಲ್ಲ, ಇನ್ನೊಂದು ಕಡೆಗೆ ಬಂದ್ವಿ. ಅಲ್ಲಿ ಹೋದ್ವಿ, ಅಲ್ಲಿ ಚಾಕ್ಲೇಟ್ಸ್ ಎಲ್ಲ ಎಕ್ಸ್ಪೆನ್ಸಿವ್ ಅಂತ ಇನ್ನೊಂದು ಜಾಗಕ್ಕೆ ಬಂದಿದ್ದೀವಿ. ವೇರ್ ಬ್ರೋ ಚಾಕ್ಲೇಟ್ಸ್? ದೇರ್ ಹಾ. ಓ, ಆ ಶಾಪ್ ಹೆಸರು ಬೇರೆ ಡ್ಯೂಟಿ ಫ್ರೀ ಶಾಪ್ ಅಂತ ಇದೆ, ತೋರಿಸ್ತೀನಿ ಆಯಿತಾ. ಸೊ ನೀವು ಲಂಕಾವಿಗೆ ಬಂದರೆ ಮೇಕ್ ಶ್ಯೂರ್ ಫ್ಯಾಮಿಲಿಗೆಲ್ಲ ಚಾಕ್ಲೇಟ್ಸ್ ಅದು ತೊಗೊಂಡು ಹೋಗ್ಬೇಕಂದ್ರೆ ಬೆಸ್ಟ್ ಪ್ಲೇಸ್. ಈ ಬ್ಯಾಗ್ ಇದೆಯಲ್ಲ, ಇದಕ್ಕೆ 1800. ಐ ಲವ್ ದಿಸ್ ಇಸ್ ಬ್ಯೂಟಿಫುಲ್. ನಾನಿದು ತಗೊಂಡೆ, ಇದಕ್ಕೆ 88 ಅಂದರೆ 2000 ರೂಪಾಯಿ. ಶಾಪಿಂಗ್ ಅಂತ ಅಂತಿದ್ದು ನಾವು ಬಂದು ನೋಡಿದ್ರೆ ಪರವಾಗಿಲ್ಲ, ಕೆಲವೊಂದು ಪ್ರಾಡಕ್ಟ್ಸ್ಗೆ ವರ್ತ್ ಇಟ್ ಅಂತಲೇ ಅನಿಸುತ್ತೆ. ಈ ಬ್ಯಾಗ್ ನೋಡಿ 2000 ರೂಪಾಯಿಗೆ ತುಂಬ ಚೆನ್ನಾಗಿದೆ, ವ್ಯಾಲ್ಯೂ ಫಾರ್ ಮನಿ, ಕ್ವಾಲಿಟಿನೂ ಅಷ್ಟೇ ಇಷ್ಟ ಆಯಿತು. ಆ್ಯಂಡ್ ಲಾಟ್ಸ್ ಆಫ್ ಚಾಕ್ಲೇಟ್ ಆಪ್ಷನ್ಸ್ ಇದೆ ಆಯಿತಾ, ಲೋಕಲ್ ಟು ಒಳ್ಳೆ ಬ್ರ್ಯಾಂಡೆಡ್ ಆಪ್ಷನ್ಸ್. ತಗೊಳ್ಳಕ್ಕೂ ಬಿಡಲ್ಲ. ಹೋದ ವಿಡಿಯೋ ನೋಡಿ ಮಲೇಷ್ಯಾದಲ್ಲಿರೋರೆಲ್ಲ ಮೆಸೇಜ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನಿಮಗೇನಾದರೂ ಹೆಲ್ಪ್ ಬೇಕಿದ್ರೆ ಹೇಳಿ ಅಂತ. ನಾನು ಅಲ್ಲೇ ಇದ್ದಾಗ ನಿಮಗೇನಾದರೂ ತಿಳಿಸ್ತಿದ್ರೆ ಐ ಆಮ್ ಶೋರ್ ನೀವು ಹೆಲ್ಪ್ ಮಾಡ್ತಿದ್ರಿ ಅಲ್ವಾ. ತುಂಬ ಖುಷಿ ಆಯ್ತು ಆದರೆ ನಿಮ್ಮ ಮೆಸೇಜಸ್ ಎಲ್ಲ ನೋಡಿ. ಇವಾಗ ಶಾಪಿಂಗ್ ಮುಗೀತಾ, ಇನ್ನೇನಾದರೂ ಸುತ್ತಾಡಬೇಕು, ನೋಡಬೇಕು, ಇಷ್ಟು ದೂರ ಬಂದಿದ್ದೀವ ಸರ್ಕಸ್ ಮಾಡ್ಕೊಂಡೆಲ್ಲ ಅಂತ ಬಂದ್ವಿ ಈ ಜಾಗಕ್ಕೆ. ಆ್ಯಂಡ್ ಮಲೇಷ್ಯಾದ ಫ್ಲ್ಯಾಗ್ ಈ ಥರ ಇದೆ ಆಯಿತಾ. ಒನ್ ಮೋರ್ ಥಿಂಗ್ ಅಂದರೆ ನಾವು ಇಲ್ಲಿ ಎಂಟ್ರಿಗೆ ಕೊಟ್ಟಿರೋದು 300 ರಿಂಗೆಟ್ಸ್, ಅಂದರೆ 6000 ರೂಪಾಯಿ ಪರ್ ಪರ್ಸನ್. ನಮಗೆ ಎಷ್ಟಾಗಿತ್ತು ಅಂದರೆ 1200 ರೂಪಾಯಿ. ಹೋದ ವಿಡಿಯೋದಲ್ಲಿ ಬಾಡಿ ಹೋದ ಗುಲಾಬಿ ಥರ ಇದ್ದ ನಾವು ಇವಾಗ ಖುಷಿಯಿಂದ ನಗ್ನಗ್ತಾ ಇದ್ದೀವಿ. ಇವಾಗ ಏನೇನು ಆಕ್ಟಿವಿಟೀಸ್ ಮಾಡ್ತಾ ಇದೀವಿ ಅಂದ್ರೆ ಏನೇನಿದೆ ಅಪ್ಪ? 300 ದಿರಮ್ ಅಲ್ಲ, 300 ರಿಂಗೆಟ್ಸ್ ಕೊಟ್ಟಿದ್ದೀವಿ, ವಿಚ್ ಇಸ್ ಆಲ್ಮೋಸ್ಟ್ ಎಷ್ಟು? 7,000 ರೂಪಾಯಿ ಕಟ್ಟಿದ್ದೀವಿ ನಾವು 5 ಜನರಿಗೆ ಈ ಆಕ್ಟಿವಿಟಿಗೆ. ಅಂಡ್ ಇಟ್ಸ್ 1.5 hour ಆಕ್ಟಿವಿಟಿ ಆಯ್ತಾ. ಮ್ಯಾಂಗ್ರೂವ್ ಟೂರ್ಸ್ ಅಂತ, ನೋಡ ಏನೇನು ನೋಡೋದಕ್ಕೆ ಸಿಗುತ್ತೆ ಅಂತ. ಲೆಟ್ಸ್ ಸಿ. But I'm sure it's going to be fun. Weather ಅದು ಸಕ್ಕತ್ತಾಗಿದೆ. Yeah. And yeah, it's really nice. Guys, I have a request actually. Please bargain as much as you can. ಇಲ್ಲಿ ಚೆನ್ನಾಗಿ ಬಾರ್ಗೇನ್ ಮಾಡಿ ಕಮ್ಮಿ reduce price. ಇದನ್ನ 350 ಅಂದಿದ್ರು, ನಾವು 300 ಗೆ ತಗೊಂಡಿದೀವಿ. ಸೊ ಇಟ್ ವರ್ಕ್ಸ್. ಫಸ್ಟ್ ಜಾಗಕ್ಕೆ ಬಂದರೆ ಅಲ್ಲಿ ಯಾರೂ ಇಲ್ಲ, ನಾವು ಮಾತ್ರ. ಆ್ಯಂಡ್ ನಮ್ಮ ಎಕ್ಸ್ಪೀರಿಯನ್ಸ್ ಈ ಥರ ಇತ್ತು. ಗೊತ್ತಿಲ್ಲ, ಯಾರೂ ಇಲ್ಲ, ಆಫೀಸರ್ಸು ಇಲ್ಲ, ನಾವು ಮಾತ್ರ ಇದ್ದೀವಿ. ಮಂಕಿಗಳು ಜಾಸ್ತಿ ಇದಾವೆ ಅಂತ ಬರ್ದಿದ್ದಾರೆ. ಬಿ ಕೇರ್ಫುಲ್ ಆಫ್ ಯುವರ್ ಫೋನ್ಸ್ ಗೈಸ್. ಟೂರಿಸ್ಟ್ ಜಾಗ ಅಂತ ಬಂದರೆ ಇಲ್ಲಿ ಯಾರೂ ಇರಲಿಲ್ಲ, ನಾವು 5 ಜನ ಹೋಗ್ತಾ ಇದ್ದೀವಿ. ಐ ಹೋಪ್ ಇದು ಸೇಫ್ ಆಗಿರುತ್ತೆ. ಗೈಸ್ ತುಂಬ ಭಯ ಆಗ್ತಾ ಇದೆ, ಇಲ್ಲಿ ಯಾರೂ ಇಲ್ಲ. ಆ್ಯಂಡ್ ಇಂಜುರಿ ಅಥವಾ ಡೆತ್ ಆದರೆ ನಮ್ಮ ರೆಸ್ಪಾನ್ಸಿಬಿಲಿಟಿ ಅಂತ ಬರ್ದಿದ್ದಾರೆ. ಸಖತ್ ಭಯ ಆಗ್ತಾ ಇದೆ. ಇವರಿಬ್ರೇನೋ ಹೋಗ್ತಾ ಇದ್ದೀರಾ, ಗುಹೆ ಒಳಗಡೆ ಹೋಗೋದಕ್ಕೆ ಭಯ ಗೊತ್ತಾ, ಅಲ್ಲಿ ಫುಲ್ ಬ್ಯಾಟ್ಸ್ ಇದ್ದಾವೆ ಅಂತ. ಆಮೇಲೆ ಕತ್ಲೆ ಹೆಂಗಪ್ಪ ಹೋಗೋದು, ಯಾರಾದರೂ ಬಂದರೆ ಏನಾದರೂ ಆದರೆ ಅಂತ ಏನೇನೋ ಥಾಟ್ಸಿಂದ ನಾವಿನ್ನ ಹಿಂದೆನೇ ನಿಂತಿದ್ದೀವಿ. ಲೆಟ್ ಅಸ್ ಸಿ. Bro, do you think we should go? Is it worth I it? think we should not. We should not go. Hey bro, ಬೇಡ. Hey, come. Hey, Desing, don't turn on the flash, bro. Don't make noise and please come, because if you make noise it will start flying. Should you on Hanuman Chalisa? Hey, nutty. ನಾವು ಯಾರೂ ಹೋಗೋದಕ್ಕೆ ರೆಡಿನೇ ಇರಲಿಲ್ಲ. ಬಟ್ ನನ್ನ ಫ್ರೆಂಡ್ ಲಂಕಾವಿನಲ್ಲೇ ಇದ್ರಲ್ವ, ಸೊ ಅವ್ರು ಹೇಳಿದ್ರು ಇಲ್ಲಿ ಬಂದಿದ್ದಾರೆ, ಏನೂ ಆಗಲ್ಲ ಅಂತ. ಸೊ ಅವರು ಹೇಳಿದ ಧೈರ್ಯದಿಂದ ನಾವು ಬಂದ್ವಿ. ನೋಡಿದ್ರೆ ಇಷ್ಟೊಂದು ಬ್ಯಾಟ್ಸ್ ಇದ್ದಾವೆ, ಅವುಗಳನ್ನ ಡಿಸ್ಟರ್ಬ್ ಮಾಡಿದ್ರೆ ಗೊತ್ತಲ್ವ ಏನಾಗುತ್ತೆ ಅಂತ. ಫೈನಲಿ ಬೇಗ ಓಡ್ಕೊಂಡು ಹೊರಗಡೆ ಬಂದ್ವಿ. ಸಿಕ್ಕಾಪಡೆ ಭಯ ಆಗ್ತಾಯಿತ್ತು. ಆಬ್ವಿಯಸ್ಲಿ ಲೈಫ್ ಅಂದಮೇಲೆ ಯಾರಿಗೆ ತಾನೇ ಭಯ ಇರಲ್ಲ, ನಮ್ಮ ಜೀವನ ನಾವು ಕಾಪಾಡ್ಕೋಬೇಕಪ್ಪ. ಹಾಗೆ ಹೊರಗಡೆ ಬರ್ತಾ ಇಷ್ಟೊಂದು ಮ್ಯಾಂಗ್ರೂವ್ ಟ್ರೀಸ್ ಇತ್ತು. ಸ್ವಲ್ಪ ಸ್ಕೇರಿ ಅನ್ನಿಸ್ತು ಈ ಜಾಗ, ಥ್ರಿಲ್ಲಿಂಗ್ ಅನ್ನಿಸ್ತು, ಅಡ್ವೆಂಚರಸ್ ಕೂಡ ಆಗಿತ್ತು. ಇಷ್ಟು ದೂರ ಫಸ್ಟ್ ಟೈಮ್ ಬಂದಿರೋದು, ಸೊ ಭಯ ಅಂತೂ ಇದ್ದೇ ಇದೆ. ಸೊ ಮೇಕ್ ಶ್ಯೂರ್ ನೀವು ಟ್ರಾವೆಲ್ ಮಾಡಬೇಕಾದ್ರೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರ್ತೀರ ನೀವು. ಸೇಫ್ ಆಗಿರುತ್ತೆ, ಮೆಚ್ಯೂರ್ಡ್ ಆಗಿರ್ತಾರೆ ಎಲ್ಲರೂ. ಯಾಕಂದರೆ ಟಫ್ ಸಿಚುವೇಶನ್ಸ್ ಬಂದೇ ಬರುತ್ತೆ ಆಯಿತಾ. ಎಲ್ಲೆಲ್ಲೋ ಹೋಗಬೇಕು, ಅಲ್ಲಿಂದ ಈ ಥರ ಹೊರಗಡೆ ಬರಬೇಕು. ನಮಗೆ ನಾವಿರುವಂಥ ಫ್ರೆಂಡ್ ಸರ್ಕಲ್ ಮೇಲೆ ಕಾನ್ಫಿಡೆನ್ಸ್ ಇರಬೇಕು ಅಲ್ವಾ. ಇಲ್ಲಿಂದ ಹೊರಗಡೆ ಬಂದಮೇಲೆ ಖುಷಿ ಆಯಿತು, ಮತ್ತೊಂದು ಜಾಗಕ್ಕೆ ಹೊರಡೋಣ. ಇಲ್ಲಿ ಬಂದು ನೀವು ಸ್ಪೀಡ್ ಬೋರ್ಡ್ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ನಿಮಗೆ ಈ ಥರ ಕ್ರೇಜಿ ಅಡ್ವೆಂಚರಸ್ ಎಕ್ಸ್ಪೀರಿಯನ್ಸ್ ಬೇಕು ಅಂದರೆ ಭಯ ಆಗುತ್ತೆ, ಇಲ್ಲ ಅನ್ನಲ್ಲ ನಾನು, ಬಟ್ ಮಜಾ ಇರುತ್ತೆ. ಯಾಕಂದರೆ ನಮ್ಮ ಜೊತೆ ಇನ್ನೂ ಜನ ಇರ್ತಾರಲ್ವ ಅಂತ. ಹಾಗೆಯೇ ಫಿಶ್ ಫೀಡಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಮಾಡೋದಕ್ಕಂತ ಕರ್ಕೊಂಡು ಹೋದರು. ಬಟ್ ಇದಂತೂ ಆ್ಯಾವ್ರೇಜ್ ಆಗಿತ್ತು, ಕ್ಲೀನ್ ಇರಲಿಲ್ಲ, ಇಷ್ಟನೇ ಆಗಿಲ್ಲ ನನಗೆ. ಕ್ರೊಕೊಡೈಲ್ ಫೀಡಿಂಗ್ ಮತ್ತು ಸೀಗಲ್ ಫೀಡಿಂಗ್ ಅಂತೆಲ್ಲ ಇರುತ್ತೆ. ನಮಗೆ ಇರುವಂಥ ಟೈಮ್ನಲ್ಲಿ ಎಷ್ಟು ಮಾಡೋದಕ್ಕಾಗತ್ತೆ ಅಷ್ಟನ್ನು ನಾವು ಮಾಡ್ತಾಯಿದ್ವಿ. ಇದು ಫಿಶ್ ಬ್ರೀಡಿಂಗ್ ಮಾಡ್ತಾ ಇರೋದು ಇಲ್ಲಿ. ಹಾಗೆಯೇ ವಾಪಸ್ ಬಂದು ಬೇಗ ಈ ಆ್ಯಕ್ಟಿವಿಟಿನ ಮುಗಿಸ್ಕೊಂಡು ಕೆಲವೊಂದು ಫೋಟೋಸ್ನೆಲ್ಲ ತಗೊಂಡು ನಾವು ಮ್ಯಾಂಗ್ರೂವ್ ಕೇವ್ ಒಳಗಡೆ ಹೋಗೋಣ ಅಂತ. ದಿಸ್ ವಾಸ್ ತುಂಬ ಥ್ರಿಲ್ಲಿಂಗ್ ಅನ್ನಿಸ್ತು ಗೊತ್ತಾ. ಕೆಲವೊಂದು ಕಡೆ ಕ್ಯಾಪ್ಚರ್
ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ. ಇದೆಲ್ಲ ಹೇಳೋದಕ್ಕಿಂತ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೇ ಚೆನ್ನಾಗಿರುತ್ತೆ. ಆ ಕೇವ್ ಒಳಗಡೆ ಹೋಗಬೇಕು, ಸ್ವಲ್ಪ ಸ್ಕೇರಿ ಅನಿಸುತ್ತೆ, ಧೈರ್ಯನೂ ಇರಬೇಕು ಆ್ಯಂಡ್ ಮಜಾ ಆಯಿತು ಮಾತ್ರ. ನೀವು ಈ ವಿಡಿಯೋದಲ್ಲಿ ಏನು ನೋಡ್ತೀರಾ ಅದಕ್ಕಿಂತ ತುಂಬಾ ಜಾಸ್ತಿ ಆ್ಯಕ್ಟಿವಿಟೀಸ್ ಲಂಕಾವಿನಲ್ಲಿದೆ. ಬೆಸ್ಟ್ ಥಿಂಗ್ ಏನು ಗೊತ್ತಾ, ಇಲ್ಲಿ ಟೈಮ್ ಆಗಿರೋದು ಎಷ್ಟು? 6:10 ಆಗಿದೆ. ಇಲ್ಲಿ ಕತ್ಲೇನೆ ಆಗಲ್ಲ, 7:30 ತನಕ ಹೀಗೆ ಬೆಳಕಾಗಿರುತ್ತೆ ಗೊತ್ತಾ. ದಟ್ಸ್ ಬೆಸ್ಟ್ ಫಾರ್ ಟೂರಿಸಂ ಅಲ್ವಾ? ಬೆಳಕಿನ ಕವಿತೆ. ಇದು ಈಗಲ್ ಫೀಡಿಂಗ್ ಸ್ಪಾಟ್ ಅಂತೆ, ಇದನ್ನ ಸೀಗಲ್ ಅಂತ ಕರೀತಾರೆ. ಇಲ್ಲಿ ಸಿ ಅಲ್ಲಿ ಊಟ ಹಾಕಿದೀವಲ್ಲ ಅದನ್ನ ಬಂದು ಹೆಂಗ್ ತಗೊಂಡ್ ಹೋಗ್ತಾ ಇದೆ ನೋಡಿ. ಎಷ್ಟೊಂದು ಈಗಲ್ ಬಂತು ನೋಡಿ. ಎರಡು ರೀತಿ ಇದೆ, ಒಂದು ಈಗಲ್ ಒಂದು ಸೀಗಲ್. ಅಂಡ್ ಇಲ್ಲಿ ಕಾಯಕಿಂಗ್ ಮಾಡ್ತಾ ಇದ್ದಾರೆ ನೋಡಿ. ಖುಷಿ ವಿಚಾರ ಅಂದರೆ ನಮಗೆ ಸಿಕ್ಕಿದ ಅರ್ಧ ದಿನ, ಬಟ್ ಆ ಅರ್ಧ ದಿನದಲ್ಲಿ ಬೇಗ ಕತ್ಲೆ ಆಗ್ತಿದ್ರೆ ಏನು ನೋಡೋದಕ್ಕಾಗ್ತಾ ಇರಲಿಲ್ಲ. ಬಟ್ ಇಲ್ಲಿ 7 o'clock ಆದ್ರೂ ಎಷ್ಟೊಂದು ಬೆಳಕಿದೆ ನೋಡಿ. ಇದೇ ನಮಗೆ ಒಂದು ಅಡ್ವಾಂಟೇಜ್ ಆಗಿದ್ದು. ಅಷ್ಟೇ ಬಿಸಿಲಿರುತ್ತೆ ಬೆಳಗಿನ ಜಾವ, ಬಟ್ ಸಂಜೆ ಹೊತ್ತಿಗೆ ಸನ್ಸೆಟ್ ಬೇಗ ಆಗಲ್ಲಲ್ವ, ಸೊ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಅಲ್ಲಿಂದ ನಾವು ಹೋಗಿದ್ದು ಡ್ಯೂಟಿ ಫ್ರೀ ಸ್ಟೋರ್ಗೆ, ಬಿಕಾಸ್ ಇಲ್ಲಿ ಆಲ್ಕೋಹಾಲ್ ಕಮ್ಮಿ ಪ್ರೈಸಿಗೆ ಸಿಗುತ್ತೆ ಅಂತ. ಸೊ ಯಾರಿಗೇನಾದರೂ ಶಾಪಿಂಗ್ ಮಾಡಬೇಕು ಅಂದರೆ ಅದನ್ನು ಟ್ರೈ ಮಾಡ್ಬೋದು, ನೋಡ್ಬೋದು ಪ್ರೈಸ್ ಎಷ್ಟು ಅಂತ. ಇನ್ನು ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಏರ್ಪೋರ್ಟ್ ತಲುಪಿದ್ರೆ ಅಲ್ಲಿ ರಿಯಲೈಸ್ ಆಗಿದ್ದು ಇಷ್ಟೊಂದು ಸಾಮಾನು ನಾವು ತಗೊಂಡಿದ್ದೀವಿ. ಇವಾಗ ಒಬ್ರು ಬ್ಯಾಗಿಂದ ಇನ್ನೊಬ್ರು ಬ್ಯಾಗಿಗೆ ಶಿಫ್ಟಿಂಗ್ ಮಾಡಲೇಬೇಕಾಗುತ್ತೆ, ಇಲ್ಲಾಂದರೆ ವೇಟ್ ಜಾಸ್ತಿ ಆದರೆ ಪುನಃ ಅದಕ್ಕೆ ಎಕ್ಸ್ಟ್ರಾ ದುಡ್ಡು ಕೊಡೋದು. ಇದೆಲ್ಲ ಬೇಡ ಅಂತ ಫಸ್ಟ್ ಏರ್ಪೋರ್ಟ್ ರೀಚ್ ಆಗಿ ಮಾಡಿದ್ದೆ ಇದು. ಇಷ್ಟು ಲಗೇಜ್ ಇದೆ, ಇದರಲ್ಲಿ ಒಂದು ಎಕ್ಸ್ಟ್ರಾ ಬ್ಯಾಗ್ ನಾನು ತಗೊಂಡಿರೋದಿದೆ. ನಾವು ಎಕ್ಸ್ಟ್ರಾ ಬ್ಯಾಗೇಜ್ ತೊಗೊಂಡಿದ್ರಿಂದ ಒಳ್ಳೇದಾಯಿತು. ಬಿಕಾಸ್ ಏನು ಗೊತ್ತಾ, ನಾವು ಅಷ್ಟೊಂದು ಶಾಪಿಂಗ್ ಎಲ್ಲ ಮಾಡಿದ್ದೀವಿ ಅಲ್ಲೆಲ್ಲಾರ್ದು. ಎಕ್ಸ್ಟ್ರಾ ಬ್ಯಾಗ್ ಇಲ್ಲ ಅಂದರೆ ಎಲ್ಲಪ್ಪ ಹಾಕೊಂಡು ಹೋಗೋದು. ಸೊ ಒಬ್ಬರಿಂದ ಇನ್ನೊಬ್ರು ಬ್ಯಾಗಿಗೆ ಶಿಫ್ಟ್ ಮಾಡೋದು. ಎನಿವೇಸ್ ಎಂಡ್ ಆಫ್ ದ ಡೇ ಒಟ್ಟಿಗೆ ಹೋಗಿದ್ದೀವಿ ಅಂದರೆ ವಿ ಶುಡ್ ಹೆಲ್ಪ್ ಈಚ್ ಅದರ್ ಔಟ್ ಅಲ್ವಾ. ಏರ್ಪೋರ್ಟಿಗೆ ಬಂದಿದ್ದಾಯಿತು. ನಾವು ಚೂಸ್ ಮಾಡಿದ್ದು ಬತ್ತಿಕ್ ಏರ್ಲೈನ್ಸ್. ಯಾಕೆ ಅಂದರೆ ಇದು ಬೇರೆ ಏರ್ಲೈನ್ಸ್ ಕಂಪೇರ್ ಮಾಡಿದ್ರೆ ಕಮ್ಮಿ ಪ್ರೈಸಲ್ಲಿ ಸಿಗುತ್ತೆ ಸ್ವಲ್ಪ ಅಂತ. ಅಂದರೆ ತೀರಾ ಕಮ್ಮಿ ಇರಲ್ಲ ಆಯಿತಾ, ಬಟ್ ಇಮ್ಯಾಜಿನ್ ಇವಾಗ ಮಲೇಷಿಯನ್ ಏರ್ಲೈನ್ಸ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಮ್ಮಿ ಪ್ರೈಸಿಗಿರುತ್ತೆ ಅಂತ ಅದನ್ನು ಬುಕ್ ಮಾಡಿದ್ವಿ ನಾವು. ಆ್ಯಂಡ್ ಏರ್ ಹೋಸ್ಟೆಸ್ ಅವರ ಔಟ್ಫಿಟ್ ಕೂಡ ಡಿಫ್ರೆಂಟ್ ಆಗಿತ್ತು. ಇಲ್ಲಿಂದ ನಾವು ಹೊರಟ್ವಿ ಮಲೇಷ್ಯಾಗೆ, ಅಂದರೆ ಮೇನ್ ಸಿಟಿ KLಗೆ. ಹೋಗಬೇಕಾದ್ರೆ ನಮ್ಮನ್ನು ಮಳೆ ವೆಲ್ಕಮ್ ಮಾಡ್ತಲ್ವ ತುಂಬ ಚೆನ್ನಾಗಿ. ಇನ್ನೇನು ಬೇಗ ರೂಮ್ಗೆ ಹೋಗಬೇಕು. ನಾವು ಬುಕ್ ಮಾಡಿದ್ದು Airbnb. ಆ್ಯಂಡ್ ನಮಗೇನು ಗೊತ್ತಿತ್ತು ಈ Airbnb ಇದ್ದಿದ್ದು 5 star ಹೋಟೆಲಲ್ಲಿ ಅಂತ. ನಮಗೆ ಫುಲ್ ಶಾಕ್, ನಾವು ಸರಿಯಾಗಿ ಬುಕ್ ಮಾಡಿದ್ದೀವಾ ಅಥವಾ ತಪ್ಪಾಗಿ ಮಾಡಿದ್ದೀವಾ ಅಂತ. 5 star ಹೋಟೆಲಲ್ಲಿ ನಾವು ಬುಕ್ ಮಾಡಿದಂಥ ಬಜೆಟ್ಗೆ ಒಂದು Airbnb ಸಿಗುತ್ತಂತ ನಾವು. ಬಟ್ ಅಂದ್ರೂ ಕರೆಕ್ಟ್ ಅಡ್ರೆಸ್ ಅಂತ ಇಲ್ಲಿ ಬಂದು ಈ ಥರ ಇತ್ತು ನಮ್ಮ ಸ್ಟೇ. ಇವತ್ತು ನಾವು KLಗೆ ಬಂದಿದ್ದೀವಿ. ಇಲ್ಲಿ ಟ್ರಾಫಿಕ್ ಹೆಂಗಿದೆ ಅಂದರೆ, ನಾವು ಬಂದು ರೂಮ್ ಚೆಕ್ ಇನ್ ಮಾಡಿ 12 ಗಂಟೆಗೆ ಲಾಸ್ಟ್ ಆರ್ಡರ್ ಇತ್ತು ಅಂತ ಫುಡ್ ಆರ್ಡರ್ ಮಾಡಿದ್ವಿ. 2:30 ಆದ್ರೂ ಊಟ ಬಂದಿಲ್ಲ. ಜಸ್ಟ್ ಲುಕಿಂಗ್ ಫಾರ್ ಡ್ರೈವರ್ ಅಂತ ಇದೆ. ಯಾಕೆ ಗೊತ್ತಾ, ಹೆವಿ ಟ್ರಾಫಿಕ್. ಇಲ್ಲಿ ವೀಕೆಂಡ್ ಅಲ್ವಾ, ಪಾರ್ಟಿ ಮಾಡ್ತಾ ಇದ್ದಾರೆ ಅಂತ. ಸೊ 3 ಗಂಟೆ ಆಗಿದೆ. ಇವಾಗ ಬಂದಿದ್ದೀವಿ ತಿನ್ನೋದಕ್ಕೆ. ನಾವು ಸೂಪರ್ ಮಾರ್ಕೆಟ್ ಇದು ಯಾವುದೋ 24/7 ಓಪನ್ ಇದೆ. ಏನಾದರೂ ಒಂದು ತಗೊಂಡು ತಿನ್ನೋಣ ಅಂತ ಅಷ್ಟೇ. ಈ ಕಡೆಯಿಂದ ಬಿಲ್ಲಿಂಗ್ ಆಗ್ತಾ ಇದ್ರೆ ನಾವು ಈ ಕಡೆಯಿಂದ ತಿಂತಾ ಇದೀವಿ. ಇದು ಅಷ್ಟು ಹೊಟ್ಟೆ ಹಸುವಾಗ್ತದೆ. ಇನ್ನೊಂದೇನು ಅಂದರೆ, ನಾವು ಗ್ರ್ಯಾಬಲ್ಲಿ ಬುಕ್ ಮಾಡೋದಕ್ಕೆ ನೋಡಿದ್ವಿ, ಬಟ್ ಫುಡ್ ಪ್ಯಾಂಡಾ ಮುಖಾಂತರ ಬುಕ್ ಮಾಡಿದ್ರೆ ಬೇಗ ಬರುತ್ತೆ ಅಂತ ಫುಡ್ ಡೆಲಿವರಿ. ನಾಳೆಗೆ ಹಾಗೆ ಮಾಡ್ತೀವಿ. ಊಟ ಆರ್ಡರ್ ಮಾಡಿದ್ರೆ ಅದು ಬಂದಿಲ್ಲ. ಇವಾಗ ಗ್ರಾಸರಿ ತಗೊಂಡು ನಾವೇ ಹೋಗಿ ಅಡುಗೆ ಮಾಡಬೇಕು. ಎಷ್ಟಾಯ್ತಂತೆ? 121. ವಾಟ್ಸ್ ದ ಬಿಲ್ ಬ್ರೋ? 121. It's almost 1,500. No, 2,500. 2,000. No, it's 3 days breakfast. ವೆಕೇಶನ್ ಅಂದರೆ ಏನು? ಹೋಟೆಲ್ ರೂಮ್ ಇರುತ್ತೆ, ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಇರುತ್ತೆ, ಸುತ್ತಾಡೋದು, ವಾಪಸ್ ಬರೋದು, ಹೊರಗಡೆ ತಿನ್ನೋದು. ಬಟ್ ಅದೇ ನೀವು Airbnb ಬುಕ್ ಮಾಡಿದ್ರೆ ನಿಮಗೆ ಏನೇನು ಗ್ರಾಸರೀಸ್ ಬೇಕು ತರ್ಬೋದು, ಈಸಿಲಿ ಕುಕ್ ಮಾಡ್ಬೋದು, ಬೇಗ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಹೊರಡ್ಬೋದು. ಸೊ ಇದು ಒಂಥರ ಹೊಸ ಅನುಭವ ಆಗಿತ್ತು ನನಗೆ. ಬಂದು ಎಲ್ಲದನ್ನು ಆರ್ಗನೈಸ್ ಮಾಡಿದ್ವಿ. ನನಗೆ ಸೆಟ್ ಆಗಿದ್ರೆ ಈ ಥರ ಖುಷಿ ಆಗುತ್ತೆ, ಗೊತ್ತಾಗುತ್ತಲ್ವ ಏನೇನು ತಂದಿದ್ದೀವಿ ಅಂತ. ಇದಿಷ್ಟು ನಮ್ಮ ಗ್ರಾಸರಿ ಲಿಸ್ಟ್. ಇವತ್ತು ನಾವು ನೋಡಬೇಕು ಏನೇನು ಮಾಡ್ಬೋದು ಅಂತ. ಬ್ರೆಡ್ ಆರ್ ಮ್ಯಾಗಿ. ಆ್ಯಂಡ್ ಇಲ್ಲಿ ಈ ಕಡೆಯಿಂದ ಗಂಡು ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂದರೆ
ಫ್ರೂಟ್ಸ್ನ ಕಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ, ಒಂದು ಕಡೆಯಿಂದ ಹೆಣ್ಮಕ್ಳು ಕಿಚನಲ್ಲಿ ಅಡುಗೆನ ಶುರು ಮಾಡ್ತಾ ಇದ್ದಾರೆ. ಇದು ಕಂಟಿನ್ಯೂ ಆಗುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಇವತ್ತು ಈ ಒಂದು ಸಿಂಪಲ್ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ, ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆಫ್ ಲವ್. ನಿಮ್ಮ ಸಜೆಷನ್ಸ್ ಇದ್ದಲ್ಲಿ ತಪ್ಪದೇ ತಿಳಿಸಿ. ಬಾಯ್, ಮತ್ತೆ ಸಿಗೋಣ.